ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ನನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವರು 50 ಕೋಟಿ ಬೆಲೆ ಬಾಳುವ ನಾಯಿಯ ಒಡೆಯ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದ್ರು. ಅದಾದ್ಮೇಲೆ ಬಿಗ್ ಬಾಸ್ ಸ್ಪರ್ಧಿ ಕೂಡ ಹೌದು. ಬಿಗ್ ಬಾಸ್ ಅಲ್ಲಿ ಅವ್ರದೇ ಆದ ಶೈಲಿಯಲ್ಲಿ ಆಟ ಆಡಿ ಎಲ್ಲರನ್ನು ಕೂಡ ಮನರಂಜಿಸಿದ್ರು. ಎಸ್, ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಾಗಿರುತ್ತೆ. ಎಸ್, ಅವರೇ ನಿಮ್ಮೆಲ್ಲರ ಪ್ರೀತಿಯ ಸತೀಶ್ ಕ್ಯಾಡಮಮ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಿದ್ರೆ. ಬರೀ ನಾನ್ ವೆಜ್ ಊಟ ಅನಾಥ ಮಕ್ಕಳಿಗೆ ವರ್ಲ್ಡ್ ಅಲ್ಲಿ ಕೊಡೋದು ನಾನು ಒಬ್ನೇನೆ. ಎಲ್ಲ ನಾನೇ, ಯಾವ ಶೋರೂಮ್ ಅಲ್ಲೂ ಸಿಗಲ್ಲ. ಎಲ್ಲ ನಾನ್ ಕುತ್ಕೊಂಡು ಡಿಸೈನ್ ಮಾಡ್ಸಿರೋದು. ಎಷ್ಟು ಚೆನ್ನಾಗಿದೆ ಅಲ್ಲ ಸರ್, ಸಖತ್ತಾಗಿದೆ. ಈ ಡೈನಿಂಗ್ ಟೇಬಲ್ ಗೋಸ್ಕರ ಒಂದು ಶೂಟ್ ಆಗುತ್ತೆ ಇಲ್ಲಿ. ನೋಡುದು ಬೇರೆ ಸೊಳ್ಳೆದ ಒಂದು ಮೂವಿ ಮಾಡ್ತಾರೆ, ಅದು ಈ ಟೇಬಲ್ ಮೇಲೆ ಕುತ್ಕೊಂಡು ಇಲ್ಲಿಂದಾನೆ ಡ್ರೋನ್ ಅಲ್ಲಿ ಆಚೆ ಹೋಗಿ ಬರೋ ತರ ಅದೆಲ್ಲ ಇಲ್ಲೇ ಶೂಟ್ ಆಯ್ತು. ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ ಅಂದ್ರೆ ನಾನು ಎಲ್ಲೋದ್ರು ಕ್ರೌಡ್ ಪುಲ್ಲರು, ಮೀಡಿಯಾ ಪುಲ್ಲರು. ಒಂದು ಹೀರೋಯಿನ್ ಗಿಂತ ಒಂದು ಮಿನಿಸ್ಟರ್ ಗಿಂತ ಅವ್ರು ಬಂದೋದ್ರೆ ಪಕ್ಕದ ರೋಡಲ್ಲೂ ನ್ಯೂಸ್ ಆಗಲ್ಲ. ಆದ್ರೆ ನಾನ್ ಬಂದ್ರೆ ಇಡೀ ವರ್ಲ್ಡ್ ನ್ಯೂಸ್ ಆಗತ್ತೆ. ಸದ್ಯಕ್ಕೆ ನಾನು ಅವ್ರ ಮನೆ ಮುಂದೆ ಇದ್ದೀನಿ. ಸೊ ಎಂಟ್ರಿ ಕೊಡೋಣ. ಸತೀಶ್ ಸರ್ ಏನ್ ಮಾಡ್ತಿದ್ದಾರೆ? ಸತೀಶ್ ಸರ್ ಹೇಗಿದ್ದೀರಾ? ತುಂಬಾ ದಿವಸ ಆಯ್ತು, ತುಂಬಾ ದಿನಗಳಾಯ್ತು ಭೇಟಿ ಮಾಡಿ. ಸತೀಶ್ ಸರ್ ಮನ್ಸು ತುಂಬಾ ದೊಡ್ಡದು. ಯಾಕಂದ್ರೆ ಪಾಪ ಕೇಳಿದ ತಕ್ಷಣ ಸರ್, ನಾನು ಆಕ್ಚುಲಿ ನಿಮ್ ಮನೆ ತೋರಿಸ್ಬೇಕು ಸರ್. ಬಹಳ ಜನ ವೀಕ್ಷಕರಿಗೆ ಕುತೂಹಲ, ಹೆಂಗಿದೆ ಸತೀಶ್ ಸರ್ ಅವ್ರ ಮನೆ? ಎಷ್ಟೋ ಕೋಟಿ ಬೆಲೆ ಬಾಳೋ ನಾಯಿ ಇದೆ, ಇನ್ನು ಅವ್ರ ಮನೆ ಹೆಂಗಿರುತ್ತೆ ಅಂತ ಒಂದಷ್ಟು ಇಮ್ಯಾಜಿನೇಷನ್ ಹೋಗ್ಬಿಟ್ಟಿರ್ತಾರೆ. ಅವ್ರೆಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ ಸತೀಶ್ ಅವ್ರ ಮನೆ ಯಾವ ರೀತಿಯಾಗಿದೆ ಅಂತ. ನನಗೆ ತೋರಿಸ್ತೀರಾ? ಫಸ್ಟ್ ಅಡಿಗೆ ಮನೆಯಿಂದಾನೆ ಎಂಟ್ರಿ ಅಲ್ಲೆಲ್ಲದಕ್ಕಿಂತ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆನೆ ಇಲ್ಲಿ ನನ್ನ ಹೆಸರು ಹಾಕಿದೀನಿ. ಹೌದೌದು, ಇದು ನನಗೆ ತುಂಬಾ ಇಷ್ಟ ಆಯ್ತು ಸರ್. ಏನಿದು ಸತೀಶ್ ಅಂತ ಇಲ್ಲಿ ಅಂದ್ರೆ ಜಿಂಕೆ ಅದೆಲ್ಲ ಹಾಕಿ ಒಂಥರ ಡಿಸೈನ್. ಯಾಕಂದ್ರೆ ನನಗೆ ವೈಟ್ ಇದ್ರೆ ಇಷ್ಟ ಇಲ್ಲ ಗೋಡೆ, ನನ್ಗೆ ಫುಲ್ ಕಲರ್ ಇರ್ಬೇಕು. ಇದ್ರಿಂದ ನನ್ಗೆ ಒಂಥರ ಮನೆ ಬಂದ್ರೆ ಒಂದು ಏನೋ ಒಂದು ಶೂಟಿಂಗ್ ತರ. ರವಿಚಂದ್ರನ್ ಸರ್ ನಾನ್ ಏನ್ ಕಲರ್ಫುಲ್ ಅಂದ್ರೆ ನಮ್ಮ ಅಪ್ಪ ನೀನು ಆ ಲೆವೆಲ್ಗೆ ರೆಡಿ ಮಾಡಿದ್ಯಾ ಅಂತಾರೆ. ನಾನೊಂದು ಕಸದಲ್ಲಿ ರಸ ಮಾಡಿರೋದು, ಎಲ್ಲ ನಾನೇ ಮಾಡ್ಸಿರೋದು. ಇದು ಯಾವ್ದು ಯಾವ ಅಂಗಡಿಲೂ ಸಿಗಲ್ಲ, ಎಲ್ಲಾರ ನಾನೇ ಮಾಡ್ಸಿರೋದು. ಅಂದ್ರೆ ನಾನೇ ತಲೆ ಉಪಯೋಗಿಸಿ ಗೂಗಲ್ ಇಂದ ಫೋಟೋ ಇಮೇಜಸ್ ಎತ್ಕೊಂಡು ಅದನ್ನ ನೈಸ್ ಮಾಡಿಸಿ ಕೊರಡ್ರಲ್ಲಿ, ಆಮೇಲೆ ಅದನ್ನ ತಗೊಂಡು ಕಟಿಂಗ್ ಮಾಡಿಸಿ. ಇದೆಲ್ಲ ಯಾವ ಶಾಪ್ ಅಲ್ಲ, ಯಾವ ಗೂಗಲ್ ಅಲ್ಲೂ ನೋಡಕ್ ಚಾನ್ಸ್ ಇಲ್ಲ. ಇದೆಲ್ಲ ನಿಮ್ ಕತ್ತಿಗಳೆಲ್ಲ ಬಂದು ಸುಮ್ನೆ ಆಂಟಿಕ್ ಪೀಸ್ ತರ. ಇದು ಬಾರಲ್ಲಿ ಬಿಸಾಕಿರೋ ಐಟಮ್. ಬಿಸಾಕಿರೋ ಐಟಮ್ ಅಂದ್ರೆ ಅವ್ರಿಗೆ ಲೈಟ್ ಗೆ ಸುಮ್ನೆ ಕೊಟ್ಟಿರ್ತಾರೆ, ಅದನ್ನು ತಂದೊಂದು ನ್ಯಾತ್ ಹಾಕ್ಬಿಟ್ಟು ಅದು ಒಂದು ಸ್ಟೈಲ್ ತರ ಮಾಡಿದೀನಿ. ಇದು ಬಂದು ನಂದು ಕ್ಯಾಡಬಮ್ಸ್ ಫೌಂಡೇಶನ್ ಅಂತ. ಅಂದ್ರೆ ಇದು ಅನಾಥ ಮಕ್ಕಳುಗಳಿಗೆ ನನ್ನ ಓನ್ ದುಡ್ಡಲ್ಲಿ, ಅಂದ್ರೆ ಕಂಡವ್ರ ದುಡ್ಡಲ್ಲ, ಬೇರೆಯವ್ರ ಹತ್ರ ₹1 ನಾನು ಹಾಕ್ಸ್ಕೊಂಡಿಲ್ಲ. ಬರೀ ನಾನ್ ವೆಜ್ ಊಟ ಅನಾಥ ಮಕ್ಕಳಿಗೆ ವರ್ಲ್ಡ್ ಅಲ್ಲಿ ಕೊಡೋದು ನಾನು ಒಬ್ನೇನೆ. ಅಡಿಗೆ ಮನೇಲಿ ನೋಡಿ ಬರೀ ಗಲೀಜು ಇಲ್ಲ ನೋಡಿ. ಅಷ್ಟು ನೀಟಾಗಿ ಮನೆ ಕೆಲಸ ಆಗ್ಲಿ, ಪಾತ್ರೆ ತೊಳೆಯೋದಾಗ್ಲಿ, ನೆಲ ಒರ್ಸೋದಾಗ್ಲಿ, A to Z ನಾನೇನೆ. ಇಲ್ಲಿ ಯಾರು ಕೆಲ್ಸದವ್ರನ್ನು ಇಟ್ಕೊಂಡಿಲ್ಲ. ಯಾಕಂದ್ರೆ ಒಂದ್ಸಲಿ ಕೆಲ್ಸದವನು ನಮ್ಮ ಅಪ್ಪ ಅಮ್ಮ ಬೈತಾರೆ, ಬಾತ್ರೂಮ್ ತೊಳಿ ಅಂದ್ರೆ ನಮ್ಮ ಅಪ್ಪ ಅಮ್ಮ ಬೈತಾರೆ ಅಂದ. ಅವತ್ತೇ ಲಾಸ್ಟ್. ಅವತ್ತಿಂದ ಕೆಲ್ಸದವ್ರನ್ನೇ ಇಟ್ಕೊಂಡಿಲ್ಲ. ನನ್ ಕೆಲ್ಸ ನಾನೇ ಮಾಡ್ಕೋಬೇಕು ಅಂತ A to Z ಮನೆಯದು ಎಲ್ಲ ನಾನೇ. ಒಂದು ಶೋಕೇಸ್ ಆಗ್ಲಿ, ಒಂದು ಬಾಟ್ಲ್ ಧೂಳಾಗ್ಲಿ, ಇದಾಗ್ಲಿ ಎಲ್ಲ ನಾನೇ ಒರ್ಸೋದು. ಅಡಿಗೆ ಮನೆ ಆಗ್ಲಿ, ಪಾತ್ರೆ ತೊಳಿಯೋದಾಗ್ಲಿ, A to Z ನಾನೇ ಮಾಡಿ. ನೋಡಿ, ಕೋಟಿ ಸಂಪಾದನೆ ಮಾಡೋರು ಈ ತರ ಎಲ್ಲ ಮಾಡ್ಬೋದಾ ಅಂತ ನಮಗೆ ಒಂದು ಕ್ಯೂರಿಯಾಸಿಟಿ ಪ್ರಶ್ನೆ ಸರ್. ಹೌದು, ಹಿಂಗೆಲ್ಲ ಇರ್ತಾರ ಅಂತ ನಿಮ್ ನೋಡಿದ್ರೆ ಅನ್ಸುತ್ತೆ. ಇಲ್ಲ, ನನ್ಗೆ ಹಂಗೇನಿಲ್ಲ. ಆದ್ರೆ ನಾನು ಈ ಬಟ್ಟೆ ಬಿಚ್ಬಿಟ್ಟು ಅರ್ಕುಲ್ ಬಟ್ಟೆ ಹಾಕೊಂಡ್ ಮಾಡ್ತೀನಿ ಕೆಲ್ಸನ. ನನ್ ಕೆಲಸ ಮಾಡೋದು ಅವಮಾನ ಅನ್ಸಲ್ಲ. ಬಿಗ್ ಬಾಸ್ ಮನೇಲೂ ನೀವು ನೋಡಿದಂಗೆ ಅಲ್ಲಿ ಫಸ್ಟ್ ನಾನು ಒಪ್ಕೊಂಡಿದ್ದೆ ಟಾಯ್ಲೆಟ್ ತೊಳಿತೀನಿ ಅಂತ. ನನ್ಗೆ ಏನಂದ್ರೆ ಒಂದು ಹೋಗಿದ್ ಕಡೆ ಹೋಟ್ಲ್ ಆಗ್ಲಿ, ಮನೆ ಆಗ್ಲಿ, ಬೇರೆಯವ್ರ ಮನೆ ಆಗ್ಲಿ, ಬಿಗ್ ಬಾಸ್ ಮನೆ ಆಗ್ಲಿ, ಹೋಗಿದ್ ಕಡೆ ನಾ ಸ್ನಾನ ಆಗ್ತಿದಂಗೆ, ಈಗ ಹೋಟ್ಲಲ್ಲಿ ಇರ್ತೀನಿ, ಹೋಟ್ಲಲ್ಲಿ ಇದ್ರು ಸ್ನಾನ ಆಗ್ತಿದಂಗೆ ಫುಲ್ ತೊಳೆದ್ಬಿಟ್ಟು ಬರ್ತೀನಿ. ಆಮೇಲೆ ಇಲ್ಲೊಂದಷ್ಟು ಇದನ್ನ ನೋಡ್ತಾ ಇದೆ ಸರ್. ಇಲ್ಲ, ಇದು ಬಾರಲ್ಲಿ ಬಿಸಾಕಿರ್ತಾರೆ. ಆಮೇಲೆ ಎಲ್ಲ ಬಿಸಾಕಿರೋದು. ಇದೆಲ್ಲ ಎಣ್ಣೆ ನಾನು ಹೊಡಿತೀನಿ ಅಂತ ಅನ್ಕೋಬೇಡಿ. ಇದೆಲ್ಲ ಬಾರದ ಎಣ್ಣೆ ಹಾಕಿದೀನಿ ಅಂತ ನಾನು ಒಂದು ಶೋ ಮಾಡಕ್ಕೋಸ್ಕರ. ಆದ್ರೆ ಇದೆಲ್ಲ ಕನೆಕ್ಷನ್ ಕೊಟ್ರೆ ಎಲ್ಲ ಲೈಟ್ ಆನ್ ಆಗುತ್ತೆ. ಅಂದ್ರೆ ಯಾವ್ದಕ್ಕೂ ಕನೆಕ್ಷನ್ ಕೊಟ್ಟಿಲ್ಲ, ವೈರಿಂಗ್ ಬಂದ್ರೆ ಅಸಹ್ಯ ಕಾಣುತ್ತೆ ಅಂತ. ಇದೆಲ್ಲ ಬಾರಲ್ಲಿ ಬಿಸಾಕಿರೋ ಐಟಮ್.
ಬಾರಲ್ಲಿ ಬಿಸಾಕಿರೋ ಬಿಸಾಕಂದ್ರೆ ಅವ್ರಿಗೆ ಸ್ಪಾನ್ಸರ್ ಪಬ್ಲಿಸಿಟಿ ಕೊಟ್ಟಿರ್ತಾರೆ. ಓಕೆ, ನಾನು ಅದನ್ನ ತಂದು ಒಂದು ಲುಕ್ಗೋಸ್ಕರ ಮನೆ ಜಿಂಗ್ ಜಾಂಗ್ ಆಗಿರ್ಲಿ, ಕಲರ್ಫುಲ್ ಆಗಿರ್ಲಿ ಅಂತ. ಯಾಕಂದ್ರೆ ನೀವು ನೋಡ್ತಾ ಇದ್ರೆ ಬಟ್ಟೆನು ನಾನು ಹಿಂಗೆ ಕಲರ್ ಕಲರ್ ಹಾಕೋದು, ಮನೇನು ಆತರನೇ ಇರ್ಬೇಕು ಅಂತ. ಇನ್ನು ಬರೀ ಅಡಿಗೆ ಮನೇಲಿ ಇದೀರಾ, ಹಾಲಿಗೆ ಬನ್ನಿ. ಇದೆಲ್ಲ ನೆಲ ನೋಡಿ, ಇದು ಬಾರಲ್ಲಿ ಬಿಸಾಕಿರ್ತಾರೆ. ಅದನ್ನು ಒಂದು ನಡ್ಕೊಂಡ್ ಬರ್ತಾ ಇದ್ರು, ಒಂದು ಕಲರ್ಫುಲ್ ಆಗಿರ್ಲಿ ಅಂತ ನೆಲನು ಆತರ ಮಾಡಿದ್ವಿ. ಅದ್ ಬಿಟ್ಟು ನೀವು ಇದೆಲ್ಲ ನೋಡ್ತಾ ಇದ್ರೆ ಒಂದು ಬಾರ್ ಇದು ಕ್ಲೋಸ್ ಆಯ್ತು. ಅಲ್ಲಿ ಗೋಡೆ ಗಂಟಿಸಿದ್ರು, ಬಿಸಾಕ್ಬಿಟ್ಟು ಅಷ್ಟು ಧೂಳಿತ್ತು. ಮಿಲ್ಕ್ ವೈಟ್ ನಾನು ತಂದು ಇದೆಲ್ಲ ತೊಳೆದು ಈ ಫ್ರೇಮ್ ನೆಲ್ಲ ಇಷ್ಟು ನೀಟ್ ಮಾಡಿ ಒಂದು ಡಿಸೈನ್ ಆಗಿ ಹಾಕಿದೀನಿ. ಇನ್ನೊಂದು ಪ್ರಶ್ನೆ, ನೀವೆಲ್ಲ ಬಾರ್ ಅಂಗಡಿ ತಗೊಂಡ್ಬಂದಿದ್ದೀರಾ? ಅಟ್ಲೀಸ್ಟ್ ಬೇರೆ ಯಾವ ಅಂಗಡಿದು ಏನು ಸಿಗ್ಲಿಲ್ವಾ ಸರ್ ನಿಮಗೆ? ಬೇರೆದು ಇಲ್ಲೇ ಇದೆ, ಇದು ನೀವು ವಿಡಿಯೋನೇ ಮಾಡ್ಲಿಲ್ವಲ್ಲ? ಇದೆಲ್ಲ ನಾನ್ ಮಾಡಿರೋ ನಾನೇ ಓನ್ ತಯಾರಿಸಿರೋದು ಇದೆಲ್ಲ. ಅಲ್ಲ, ನಂದು ತುಂಬಾ ಇದೆ. ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಬರೀ ಬಾರ್ದೆ ಕಾಣಿಸ್ತಾ ಇದೆ. ಇದೆಲ್ಲ ನಾನೇ, ಯಾವ ಶೋರೂಮ್ ಅಲ್ಲೂ ಸಿಗಲ್ಲ. ಎಲ್ಲ ನಾನ್ ಕುತ್ಕೊಂಡು ಡಿಸೈನ್ ಮಾಡ್ಸಿರೋದು. ಜಿಂಕೆ ಇದೆಲ್ಲ ಇನ್ನು ಒಳ್ಳೊಳ್ಳೇದ್ ಮಾಡ್ಸಿದೀನಿ. ನೀವ್ ಹಂಗೆ ಒಳಗ್ ಬಂದ್ರೆ ಗೊತ್ತಾಗುತ್ತೆ ನಿಮ್ಗೆ. ಏನಂದ್ರೆ ಬರೀ ಬಾರ್ದೆ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಅದ್ ಬಿಟ್ಟು ನಮ್ದು ಮಾಡ್ಸಿರೋದು ಏನು ಕಾಣಿಸ್ತಾ ಇಲ್ಲ. ಇದು ಡೈನಿಂಗ್ ಟೇಬಲ್ ಬೆನ್ಸ್ ಲೋಗೋ ಇರೋದಕ್ಕೋಸ್ಕರ ತಗೊಂಡೆ. ಇದಕ್ಕೋಸ್ಕರ ಒಂದು ಮೂವಿ ಶೂಟಿಂಗ್ ಆಗುತ್ತೆ ಆ ಲೋಗೋಗೋಸ್ಕರ. ಯಾವ್ದಕ್ಕೆ? ಇದು ಬೆನ್ಸ್ ಲೋಗೋ. ಅದು ಡೈನಿಂಗ್ ಟೇಬಲ್, ಈ ಡೈನಿಂಗ್ ಟೇಬಲ್ ಗೋಸ್ಕರ ಒಂದು ಶೂಟ್ ಆಗುತ್ತೆ ಇಲ್ಲಿ. ಅದು ರಾಕ್ಲೈನ್ ವೆಂಕಟೇಶ್ ಅವ್ರ ಮಗ ಯತೀಶ್ ಅಂತ. ಅವರು ಈಗ ಎಲ್ಲ ಸುದೀಪ್ ಸರ್ದ್ ಬಂತಲ್ಲ, ಆ ಟೈಪ್ ಒಂದು ನೊಣದ್ದು ಬೇರೆ ಸೊಳ್ಳೆದ ಒಂದು ಮೂವಿ ಮಾಡ್ತಾರೆ. ಅದು ಈ ಟೇಬಲ್ ಮೇಲೆ ಕುತ್ಕೊಂಡು ಇಲ್ಲಿಂದಾನೆ ಡ್ರೋನ್ ಅಲ್ಲಿ ಆಚೆ ಹೋಗಿ ಬರೋ ತರ ಅದೆಲ್ಲ ಇಲ್ಲೇ ಶೂಟ್ ಆಯ್ತು. ಅದನ್ನ ಸೆಂಟರ್ ಇಟ್ಬಿಟ್ಟು ಇನ್ನ ಸ್ವಲ್ಪ ಸೆಟಪ್ ಎಲ್ಲ ಮಾಡ್ಕೊಂಡು ಈ ಡೈನಿಂಗ್ ಟೇಬಲ್ ಗೋಸ್ಕರ ಅಷ್ಟು ಸ್ಪೆಷಲ್. ಇದು ಒಂದೇ 4.25 ಲಕ್ಷ. ಎಷ್ಟು ಚೆನ್ನಾಗಿದೆ ಅಲ್ಲ ಸರ್, ಸಖತ್ತಾಗಿದೆ. ಇನ್ನು ಸಿನಿಮಾ ರಿಲೀಸ್ ಯಾವಾಗ ಸರ್? ಅದು ಯಾವುದು ಈ ಟೇಬಲ್ ಆಗಿರ್ಬೋದು. ಇವ್ರು ನಾನು ಕೇಳೇ ಇಲ್ಲ, ಶೂಟಿಂಗ್ ಫ್ರೀಯಾಗಿ ಕೊಟ್ಟೆ, ನಾನು ನೋಡೇ ಇಲ್ಲ. ಅದ್ ಬಿಟ್ಟು ಇದೆಲ್ಲ ನೋಡಿ ನನಗೆ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ ಅವಾರ್ಡ್ ಕೊಟ್ಟಿರೋದು. ಇದು ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ ಅಂದ್ರೆ ನಾನು ಎಲ್ಲೋದ್ರು ಕ್ರೌಡ್ ಪುಲ್ಲರು, ಮೀಡಿಯಾ ಪುಲ್ಲರು. ಒಂದು ಹೀರೋಯಿನ್ ಗಿಂತ, ಒಂದು ಮಿನಿಸ್ಟರ್ ಗಿಂತ ಅವ್ರು ಬಂದೋದ್ರೆ ಪಕ್ಕದ ರೋಡಲ್ಲೂ ನ್ಯೂಸ್ ಆಗಲ್ಲ. ಬರೀ ಎಷ್ಟು ಜನ ಬಂದಿರ್ತಾರೆ ಅಷ್ಟೇ ಮಾತಾಡ್ತಾರೆ. ಆದ್ರೆ ನಾನ್ ಬಂದ್ರೆ ಇಡೀ ವರ್ಲ್ಡ್ ನ್ಯೂಸ್ ಆಗುತ್ತೆ. ಒನ್ ನೈಟ್ ಅಲ್ಲಿ ಇಡೀ ವರ್ಲ್ಡ್ ಮಾತಾಡಂಗ್ ಮಾಡ್ತೀನಿ. ಅದಕ್ಕೋಸ್ಕರ ಅದು ಅವಾರ್ಡ್ ಕೊಟ್ಟಿರೋದು ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ. ಎಲ್ಲಿ ಯಾರು ಕೊಟ್ಟಿದ್ದು ಸರ್ ಅವಾರ್ಡ್? ಹುಸೇನ್ ಅಂತ ಅವ್ರ ಫುಲ್ ಹೆಸರು ಅದೇನೋ ಹುಸೇನ್ ಅಂತ ಅವ್ರು ಕೊಟ್ಟಿದ್ದು. ಅದ್ರದ್ದು ಇನ್ನು ಫುಲ್ ಫ್ರೇಮ್ ಇದೆ. ಕರ್ನಾಟಕದಲ್ಲೇ ಕೊಟ್ಟಿದ್ದ ಅಥವಾ ಕರ್ನಾಟಕದಲ್ಲಿ ಬೇರೆ ದೇಶದ್ದು ಸೂಪರ್ ಸ್ಟಾರ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಕೊಟ್ಟಿದ್ದಾರೆ. ಅಂದ್ರೆ ಈಗ ಸುದೀಪ್ ಸರ್ ಬಂದು ಈಗ ಸೂಪರ್ ಸ್ಟಾರ್, ರಜನಿಕಾಂತ್ ಸೂಪರ್ ಸ್ಟಾರ್, ರಾಜ್ಕುಮಾರ್ ಸರ್ ಸೂಪರ್ ಸ್ಟಾರ್. ಆ ತರ ಡಾಗ್ ಫೀಲ್ಡ್ ಅಲ್ಲಿ ನಾನು ಸೂಪರ್ ಸ್ಟಾರ್ ಅಂತ ಅವಾರ್ಡ್ ಕೊಟ್ಟಿದ್ದಾರೆ. ಅದಿನ್ನು ಅದೆಲ್ಲ ಚೇರ್ ಅಲ್ಲಿ ಇದೆ, ಅದೆಲ್ಲ ಒಂದೊಂದೇ ತೋರಿಸ್ತೀನಿ. ಬಿಟ್ಟು ಇದು ನಂದು ಕಾಲೇಜ್ ಲೈಫ್. ಆಮೇಲೆ ಇಲ್ಲೂ ಎಲ್ಲ ಚೆನ್ನಾಗಿದೆ ಸರ್. ಇಲ್ಲಿ ಏನೋ ಬಸ್ ಹಾಕಿದೀರಾ? ಇಲ್ಲ, ಇದೆಲ್ಲ ಕಲರ್ಫುಲ್ ಕಾಣ್ಲಿ ಅದಕ್ಕೆ ಈ ಫೋಟೋಗೆ ಡೆಕೋರೇಷನ್. ಇದು ಹೌದು, ಈ ಫೋಟೋ ಹೈಲೈಟ್ ಆಗಕ್ಕೋಸ್ಕರ ಇದು ಡೆಕೋರೇಷನ್ಗೆ ಅದು ಇದು ಕೂಡ ಡೆಕೋರೇಷನ್ ಗೆ ಇಟ್ಟಿರೋದಾ ಸರ್? ಇದು ಕಂಡವ್ರು ಕುಡಿಯೋದಕ್ಕೆ, ನಾನ್ ಕುಡಿಯೋದಿಲ್ಲ. ಆಮೇಲೆ ತಪ್ಪು ತಿಳ್ಕೊಬೇಡಿ, ನನ್ನ ಕುಡ್ಕ ಅನ್ಕೋಬೇಡಿ. ಇದು ಬಂದವ್ರಿಗೆ ಗೆಸ್ಟ್ ಗಳಿಗೋಸ್ಕರ ಇಟ್ಟಿದೀನಿ. ಇಲ್ಲಿ 5,000ದಿಂದ 48,000 ಡ್ರಿಂಕ್ಸ್ ಇದೆ. 5,000ದಿಂದ 48,000 ಡ್ರಿಂಕ್ಸ್ ಇದೆ. ಒಬ್ಬಬ್ಬಾ, ಇದೆಲ್ಲ ಬ್ರ್ಯಾಂಡ್ ನಾನು ಕೇಳೇ ಇಲ್ಲ ಸರ್. ಇವಾಗ ನೋಡ್ತಾ ಇದ್ದೀನಿ, ನಿಮ್ ಮನೆಗೆ ಬಂದಾಗ ಗೊತ್ತಾಯ್ತು ನನಗೆ ಈತ ಅಷ್ಟೊಂದೆಲ್ಲ ಬ್ರ್ಯಾಂಡ್ಸ್ ಗಳದ್ದು ಡ್ರಿಂಕ್ಸ್ ಇರುತ್ತಾ ಅಂತ. ನೋಡಿ, ಇದು ಯಾವ್ದಾದ್ರು ಬ್ರ್ಯಾಂಡ್ಸ್ ಗಳಿದೆ. ಇದು ಲೈಟ್ ಅಷ್ಟೇ ಒಂದು 50 ಅಂಗಡಿ ಹುಡುಕ್ಬಿಟ್ಟು ತಗೊಂಡಿರೋದು. ಅಂದ್ರೆ ಈ ಮೂಲೆಗೆ ಮ್ಯಾಚ್ ಆಗಂಗೆ ಅಲ್ಗೆ ಹಾಕ್ಬೇಕು ಅಂದ್ಬಿಟ್ಟು, ಒಂದು ರಿಚ್ ಆಗಿ ಕಾಣ್ಬೇಕು ಅಂತ. ಆಮೇಲೆ ಹಿಂದ್ಗಡೆ ಅದು ಶೋ ಇಟ್ಟಿದೀನಿ ನೋಡಿ, ಅದನ್ನು ಅಷ್ಟೇ ಡ್ರೈ ಫ್ಲವರ್ಸ್ ಅಂತ. ಅದು ಒರಿಜಿನಲ್ ಗಿಡ, ಹಿಂಗಂದ್ರೆ ಪುಡಿ ಆಗ್ಬಿಡುತ್ತೆ. ಆಮೇಲೆ ಅಲ್ಲಿ ಬೋಡಿ ಕಾಣುತ್ತೆ, ಇಷ್ಟೆಲ್ಲ ಕಟ್ ಆಗ್ಬಿಡುತ್ತೆ. ಅದರಿಂದ ಅಷ್ಟೇ, ಅದು ನೋಡಕ್ ನ್ಯಾಚುರಲ್ ಆಗಿರ್ಲಿ ಅಂತ ಅದು ಒರಿಜಿನಲ್ ಗಿಡದಿಂದ ತಯಾರಿಸಿರೋದನ್ನ ನಾನು ಅದರಲ್ಲೇ ಡೆಕೋರೇಷನ್ ಮಾಡಿ ಆ ಮೂಲೆಗೆ ನಾನಲ್ಲ, ಅದು ಸೆಟ್ ಮಾಡೋರು. ನನಗೆ ಈ ಲೆವೆಲ್ಗೆಲ್ಲ ನಾನು ಎಕ್ಸ್ಪರ್ಟ್ ಇಲ್ಲ. ಅವ್ರು ಕೂರ್ಸೋದೇ ಒಂಥರ ವಾವ್ ಅನ್ನಂಗ್ ಕೂರಿಸ್ತಾರೆ, ಒಂಥರ ಹೆತ್ಕಾಣ ತರ ಕೂರಿಸ್ತಾರೆ. ಅದು ಕ್ಯಾಡಬಾಮ್ಸ್ ಅಂತ ನಂದು ಕಂಪ್ನಿ ನೇಮ್. ಅಂದ್ರೆ ಇವಾಗ ಅದು ನನ್ನ ವಂಶದ ನೇಮ್ ಅಂತಾನೆ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ಸತೀಶ್ ಕ್ಯಾಡಬಾಮ್ಸ್ ಅಂತಾನೆ ಜನ ಕರೆದು ಇವಾಗ ಈ ನೇಮ್ನೆ ನನ್ನ ಹೆಸರು ಜೊತೆ ಪ್ಲಸ್ ನನ್ ಮಗ ಹರ್ಷ ಕ್ಯಾಡಬಾಮ್ಸ್ ಅಂತ ಅವಂದು ನಂದು ಇಬ್ಬರದು. ಮೀನಿಂಗ್ ಅಂದ್ರೆ ಇದು ಮೀನಿಂಗ್ ಲೆಸ್ ಇದು. ಯಾಕಂದ್ರೆ ಇದು ಕ್ಯಾಡಾ ಬ್ಯಾಮ್ಸ್ ಅಂತ ಇಲ್ಲಿ ಓ ಇದೆಯಲ್ಲ, ಇದು ಎ ಇತ್ತು ಬೇರೆ ಅವ್ರದ್ದು. ಅದು ಕ್ಯಾಡಬಾಮ್ಸ್ ಹಾಸ್ಪಿಟಲ್ ಅಂತ JP ನಗರ್ ಇದೆ. ಅವ್ರದನ್ನ ಎ ತೆಗೆದು ಓ ಹಾಕಿದೀನಿ, ಯಾಕಂದ್ರೆ ಒಂದೇ ನೇಮ್ ಇದ್ರೆ ಕೇಸ್ ಹಾಕ್ತಾರೆ ಅಂತ. ಇದೆಲ್ಲ ನಾನು 30 ವರ್ಷದ ಹಿಂದೆನೆ ರಿಜಿಸ್ಟರ್ ಮಾಡಿ ಇಟ್ಕೊಂಡಿದೀನಿ ಕ್ಯಾಡಬಾಮ್ಸ್ ಅಂತ. ಇವತ್ ಕ್ಯಾಡಾ ಬ್ಯಾಮ್ಸ್ ಹಾಸ್ಪಿಟಲ್ ಗಿಂತ ನಂದೇ ವರ್ಲ್ಡ್ ಫೇಮಸ್. ಆದ್ರೆ ಗೂಗಲ್ ಮಾಡಿದ್ರೆ ಅವ್ರಿಗೆ ಸರ್ಚ್ ಮಾಡಿದ್ರು ನನಗೆ ಕಾಲ್ ಬರುತ್ತೆ. ನಾನು ಅವನಲ್ಲ ಅವ್ರನ್ನ ಮಾಡಿ ಅಂತ ಎ ತೆಗೆದು ಓ ತೆಗೆದು ಎ ಹಾಕಿ ಅಂತ ಹೇಳ್ತೀನಿ. ಆ ತರ ಅಷ್ಟು ಪಾಪಪ್ ಆಗತ್ತೆ. ಇವಾಗ ಇದನ್ನೇ ವಂಶದ ನೇಮ್ ಅಂತ ರಿಜಿಸ್ಟರ್ ಮಾಡಿಸ್ಕೊಳ್ತಾ ಇದೀನಿ.
ವಂಶದ ನಮ್ಮ ನೇಮ ವಂಶದ ನೇಮತ ಈಗ ಸತೀಶ್ ಕ್ಯಾಡಬಾಂಸ, ಹರ್ಷ ಕ್ಯಾಡಬಾಂಸ್ ಅಂದ್ರೆ ಇನ್ನಿಂದ ಬ್ಲಡ್ ಲೈನ್ಗೆ ವಂಶದ ನೇಮ್ ತರಾನೇ ಮಾಡ್ಕೊಳ್ತಾ ಇದೀನಿ. ಅದು ನನ್ನ ಸಂಸ್ಥೆ ನೇಮ್, ಅಂದ್ರೆ ಅದು ಇದಲ್ಲ, ಅಂದ್ರೆ ಹುಟ್ಟಿನ ನಮ್ಮ ವಂಶದ ನೇಮ್ ಅಲ್ಲ, ಆದ್ರೆ ಈಗ ವಂಶದ ನೇಮ್ ತರ ಕರೀತಾ ಇರೋದ್ರಿಂದ ಹಂಗೆ ಅದು ನನ್ನ ಕಂಪ್ನಿ ನೇಮ್, ಅದನ್ನೇ ಇವಾಗ ರಿಜಿಸ್ಟರ್ ಮಾಡ್ಕೊಂತ. ಓಕೆ, ಸೂಪರ್ ಸರ್. ಇನ್ನು ಬಹಳಷ್ಟು ಐಟಮ್ಸ್ ಗಳಿದೆ ಸರ್, ತೋರಿಸ್ತಾ ಇದಾರೆ. ಬಟ್ ಮನೆ ಮಾತ್ರ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ ಸರ್. ಹೇಳ್ತಾ ಇದ್ರು ಅವರೇ ಎಲ್ಲ ಕ್ಲೀನ್ ಮಾಡ್ತಿದೀನಿ ಅಂತ. ಕಾಲೇಜ್ ಲೈಫ್ ಇದು ನಾನೇ ಅವಾಗ ಅಮೀರ್ ಖಾನ್ ಅಂತ ಹೇಳೋರು. ಯಾರೋ ಒಬ್ರು ದರ್ಶನ್ ಮೂವಿದು ಒಂದು ಫೋಟೋ ಹಾಕ್ಬಿಟ್ಟು ನೋಡಿ ಅಮೀರ್ ಖಾನ್ ಎಷ್ಟು ಅಸಹ್ಯ ಆಗಿದ್ದಾನೆ ಅಂತ ತೋರಿಸಿದ್ದಾರೆ. ಅದರಲ್ಲಿ ಮೇಕಪ್ ಏನೇ ನನ್ಗೆ ಬ್ಲಾಕ್ ಮಾಡಿ ಆಯಿಲ್ ಮಾಡಿ ನನ್ನ ಡಲ್ ಮಾಡಿದ್ರು, ಯಾಕಂದ್ರೆ ಹೀರೋ ಮುಂದೆ ಎತ್ ಕಾಣಿಸ್ಬಾರ್ದು ಅಂತ. ನಾನ್ ರಿಯಲ್ ಆಗಿ ನೋಡಿ ಅಮೀರ್ ಖಾನ್ ತರ ಕಾಣಿಸ್ತಿದೆ, ಇದ್ರಲ್ಲಿ ನೋಡಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಅಮೀರ್ ಖಾನ್ ತರ ಕಾಣಿಸ್ತಿದೆ, ಇಷ್ಟು ಬೆಳ್ಳಗಿದ್ದೆ. ಆ ಮೂವಿಲಿ ನನ್ಗೆ ಅಷ್ಟು ಕಪ್ಪಗ್ ಮಾಡಿ ಆಯಿಲ್ ಮಾಡಿದ್ರು, ಅಂದ್ರೆ ಕ್ಯಾರೆಕ್ಟರ್ಗೋಸ್ಕರ. ಅದರಿಂದ ಜನ ಅದನ್ನ ಇಟ್ಕೊಂಡು ಆಮೇಲೆ ಶೈ ತರ ನಾಚಿಕೆ ತರ ಅದು ಕ್ಯಾರೆಕ್ಟರ್, ಅದರಿಂದ ಅವರು ಡಲ್ ಆಗಿ ಕಾಣಿಸ್ತಾ ಇದೀನಿ. ಅದನ್ನ ಫೋಟೋ ಇಟ್ಕೊಂಡು ಎಲ್ಲಾ ಟ್ರೋಲ್ ಮಾಡ್ತಾ ಇದಾರೆ. ಸೂಪರ್. ಇಲ್ಲಿ ಬಾಟ್ಲ್ ಅಲ್ಲಿ ಏನೋ ಸಖತ್ತಾಗಿ ಅರೇಂಜ್ ಮಾಡಿಟ್ಟಿದ್ದೀರಾ. ಇದು ನಮ್ಮ ಅಕ್ಕನ ಮಗಳು ಸಂಜನಾ ಅಂತ ಮೈಸೂರಲ್ಲಿ ಇರ್ತಾರೆ. ನಮ್ಮನೆಗ್ ಬಂದಾಗ ಅವಳು ಇದರಲ್ಲಿ ಮಿಲ್ಕ್ ಶೇಕ್ ಸಿಗತ್ತೆ ಫ್ಲೇವರ್ಡ್, ಅವಳು ಇದೇ ಕುಡಿಯೋದು. ಅದನ್ನ ಕುಡಿದು ಮನೇಲಿ ಬಿಸಾಕಿರ್ತಾಳೆ ನಮ್ ಜೆ ಪಿ ನಗರ್ ಮನೆಯಲ್ಲಿ. ನಾನು ಅದನ್ನ ತೊಳೆದ್ಬಿಟ್ಟು ಚಿನಾರಿನೆಲ್ಲ ತಂದು ತುಂಬಿಟ್ಟು ಅದನ್ನು ಸ್ಟೈಲ್ ಮಾಡಿ ಇದು ಕಸದಲ್ಲಿ ರಸ ಮಾಡಿರೋದು. ಆ ಕಸದಿಂದ ರಸವನ್ನ ಯಾವ ರೀತಿಯಾಗಿ ತೆಗಿಬೇಕು ಅಂತ ಸತೀಶ್ ಸರ್ ನೋಡ್ಕಲಿಬೇಕು. ಮೇನ್ ಬಾಲ್ಕನಿ ನಂದು ನನ್ನ ಫೇವರೇಟ್ ಗಿಡ. ಇಲ್ಲಿ ಕೂಡ ಒಂದಷ್ಟು ಅರೇಂಜ್ ಮಾಡಿದ್ದಾರೆ. ಇಷ್ಟ ಆಯ್ತು ಇದು. ಇದು ನೋಡಿ ಇವ್ರೆ ಲೇಡೀಸ್ ಪರ್ಸ್ ಗ್ಲಾಸ್ ಅಲ್ಲಿ. ಇದು ನೀವು ಎಲ್ಲೂ ನೋಡಿರೋದಿಲ್ಲ, ಅಂದ್ರೆ ಬೇರೆ ಫಾರಿನ್ ಅಲ್ಲಿ ನೋಡಿರ್ಬಹುದು. ಈ ತರ ನಾನು ಲೇಡೀಸ್ ಶೂ, ಅಂದ್ರೆ ಹೀಲ್ಸ್ ಪಾಯಿಂಟೆಡ್ ಶೂ, ತುಂಬಾ ವೆಯ್ಟ್ ಇದೆ, ತುಂಬಾ ಗಟ್ಟಿ. ಇದ್ರಲ್ಲಿ ಬಿದ್ರೆ ಪೀಸ್ ಪೀಸ್ ಆಗೋಗುತ್ತೆ. ಈ ತರ ಇದು ನಿಕ್ ನಿಶ್ ಅಂತ ಫೋರಂ ಮಾಲ್ ಅಲ್ಲಿ ಮೇಲ್ಗಡೆ ಇತ್ತು, ಇವಾಗ ಆ ಶಾಪ್ ಕ್ಲೋಸ್ ಆಗಿದೆ. ಒಂದ್ ಐಟಮ್ ಮುಕ್ಕಾಲ್ ಭಾಗ ಬರೀ ಅಲ್ಲೇ ಇರೋದು, ಅಂದ್ರೆ ಒಂದೊಂದು ಡಿಫ್ರೆನ್ಸ್ ಇದೆ. ಅಂದ್ರೆ ಈ ತರ ಓಡಾಡ್ಬೇಕಾದ್ರೆ ಟಚ್ ಕಿಚ್ ಆಗಿ ಒಡೆದೋಗಿರೋದೇ ಜಾಸ್ತಿ. ಇದು ವೈನು ಇನ್ನ ಓಪನ್ ಮಾಡಿಲ್ಲ, ಸ್ವಿಟ್ಜರ್ಲ್ಯಾಂಡ್ ಇನ್ನು ಯಾರೋ ಗಿಫ್ಟ್ ಕೊಟ್ಟಿದ್ದು, ಅದನ್ನ ಹಂಗೆ ಇಟ್ಕೊಂಡಿದೀನಿ. ಇದು ಓಪನ್ ಮಾಡಿಲ್ಲ, ಅಂದ್ರೆ ಇದಕ್ಕೆ ಒಂದು 20 ವರ್ಷ ಆಗಿರ್ಬೋದು, ಒಳಗ್ ಕೊಳ್ತೋಗಿರುತ್ತೇನೋ ಗೊತ್ತಿಲ್ಲ. ಇವತ್ತವರೆಗೂ 20 ವರ್ಷದ್ದು ನಾ ಕುಡಿದೆ, ಯಾರೋ ಫಾರಿನ್ ಇಂದ ನನಗ್ ಗಿಫ್ಟ್ ಕೊಟ್ಟಿದ್ದು ಅಂತ ಹಂಗೆ ಇಟ್ಕೊಂಡು ಅದಕ್ಕೊಂದು ಡಾಲರ್ ನೆಟ್ ಹಾಕಿ ಅದನ್ನು ಒಂದು ಡಿಸೈನ್ ಮಾಡಿ. ಅಲ್ಲಲ್ಲ, ನಂಗೆ ಕಂಡೋರ್ ಕೊಟ್ರೆ 1 ಸೆಕೆಂಡ್ ಕುಡಿದ್ ಬಿಡ್ತಾರೆ. ನಾನು ಯಾರಿಗೂ ಕುಡ್ದೆ ಗಿಫ್ಟ್ ಅಂತ ಅದನ್ನ ಶೋ ಐಟಮ್ ಆಗಿ, ಯಾಕಂದ್ರೆ ಇದು ರೆಡ್ ಅಂಡ್ ವೈಟ್ ಇದೆ, ನನ್ಗೆ ರೆಡ್ ಕಲರ್, ವೈಟ್, ಬ್ಲಾಕ್ ಈ 3 ಕಲರ್ ಅಂದ್ರೆ ತುಂಬಾ ಇಷ್ಟ. ಅದರಿಂದ ಡಿಸೈನ್ ಮಾಡಿ ನಾನು ಹಂಗೆ ಇಟ್ಕೊಂಡಿದೀನಿ. ನೋಡಿ ವೈನ್, ಸ್ವಿಟ್ಜರ್ಲ್ಯಾಂಡ್ ವೈನ್ ಇದು. ಅದನ್ನ ಯಾರಿಗೂ ಕೊಟ್ಟು ಇಲ್ಲ, ಶೋ ಐಟಮ್ ಅನ್ಬಿಟ್ಟಿದೀನಿ. ಆದ್ರೆ ಎಣ್ಣೆ ಅಂದ್ರೆ ಖಾಲಿ ಮಾಡ್ತಾರೆ ಅಂತ. ಆಮೇಲೆ ಇಲ್ಲಿ ಫೆದರ್ಸ್ ಗಳೆಲ್ಲ ಇದೆಯಲ್ಲ, ಇದು ಫೆದರ್ಸ್ ಬಂದು ಇದು ಯಾವ್ದು ಬಣ್ಣ ಹೊಡೆದಿರೋದಲ್ಲ. ಇಲ್ಲಿ ನೋಡಿ ಬ್ಲೂ ಇದೆ, ಬಣ್ಣ ಹೊಡೆದ್ರೆ ಒಂದೇ ಕಲರ್ ಇರುತ್ತೆ. ಇದಕ್ ನೋಡಿ ಯೆಲ್ಲೋ ಕಲರ್ ಇದೆ, ಇದಕ್ ನೋಡಿ ಇಲ್ಲಿ ಬ್ಲೂ ಇದೆ, ರೆಡ್ ಇದೆ. ಇದು ಒರಿಜಿನಲ್ ಮೆಕಾವ್ ಅಂತ, ಇದು ನನ್ ಫಾರ್ಮ್ ಅಲ್ಲಿ ಇತ್ತು. ಅದ್ರದ್ದು ಉದ್ರಿರೋದನ್ನು ಬಿಸಾಕ್ದೆ ಅದನ್ನ ಶೋ ತರ ತಂದು ಇಲ್ಲಿ ಇಟ್ಟಿದೀನಿ. ಇದು ಬಂದು ಫಿಸೆಂಟ್ ಅಂತ ಬರುತ್ತೆ ಅದ್ರದ್ದು. ಆತರ ಒಂದೊಂದು ಎಲ್ಲ ನನ್ ಫಾರ್ಮ್ ದೇ ಬೇರೆ ಬೇರೆ ಬರ್ಡ್ಸ್ ಇಲ್ಲಿ ಫೆದರ್ಸ್ ಇದೆ. ಫಾರ್ಮ್ ಬೇರೆ ಇದೆ. ಹೌದಾ ಸರ್? ಇದು ಗೊತ್ತಿಲ್ಲ ನನಗೆ. ಹೌದಾ? ಏನೇನ್ ಸಾಕ್ತೀರಾ? ಇಲ್ಲ, ಈಗ ಏನಿಲ್ಲ, ಬೇರೆಯವ್ರಿಗೆ ರೆಂಟಿಗೆ ಕೊಟ್ಬಿಟ್ಟಿದೀವಿ, ಯಾಕಂದ್ರೆ ಮೇಂಟೈನ್ ಮಾಡಕ್ ಆಗ್ತಾ ಇರ್ಲಿಲ್ಲ ಅಂತ. ಇದೆಲ್ಲ ಅಲ್ಲಿ ಬರ್ಡ್ಸ್ ಗಳು ಸಾಕಿದ್ನಲ್ಲ, ಅದು ಒಂದೊಂದು ಬರ್ಡ್ಸ್ ಇದೆ ಅಲ್ಲಿ. ಎಷ್ಟೊಂದಿದೆ, ಕಕಾಟೋದ್ ಇದೆ, ಮೆಕಾವ್ದ್ ಇದೆ, ಗ್ರೇ ಪ್ಯಾರೆಟ್ ಇದೆ, ಆತರ ಎಲ್ಲ ರೇರ್ ಬ್ರೀಡ್ ಇದೆ. ಅಲ್ಲಿ ಉದ್ರಿರುತ್ತಲ್ಲ, ಅದನ್ನ ತಂದು ಇಟ್ಬಿಟ್ಟು ಒಂದು ಶೋ ಮಾಡಿದೀನಿ. ಅದನ್ನು ಬಿಸಾಕ್ದೆ. ಇದೆಲ್ಲ ನನಗೆ ಗಿಫ್ಟ್ ಕಂಡೋರ್ ಕೊಟ್ಟಿರೋದು. ಇದು ಗಿಫ್ಟ್ ಕಂಡೋರ್ ಕೊಟ್ಟಿರೋದು. ಇದ್ರೊಳಗಡೆ ಚಾಕ್ಲೇಟ್ಸ್ ಎಲ್ಲ ಇತ್ತು. ಅದನ್ನ ಮೆತ್ತಗೆ ಇಷ್ಟೇ ತೂತ್ ಮಾಡ್ಬಿಟ್ಟು ಚಾಕ್ಲೇಟ್ ಮಾತ್ರ ತೆಕ್ಕೊಂಡು, ಯಾಕಂದ್ರೆ ಈ ಬ್ಯೂಟಿ ಹೋಗ್ಬಾರ್ದು ಅಂತ ಬೇರೆಯವರಾದ್ರೆ ಕಿತ್ತಿ ಹಂಗೆ ಬಿಸಾಕ್ಬಿಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ತೂತ್ ಮಾಡಿ ಇಲ್ಲಿಂದ ಚಾಕ್ಲೇಟ್ ಎತ್ಕೊಂಡಿರೋದು, ಇದಕ್ಕೆ ಡ್ಯಾಮೇಜ್ ಆಗ್ಬಾರ್ದು ಅಂತ ಆ ಕಸನು ತಂದು ಇಲ್ಲಿ ಇಟ್ಟು ರಸ ಮಾಡಿದೀನಿ. ಆತರ. ಇಲ್ಲ ಇದೆಲ್ಲ ಇಲ್ಲ, ನಾನ್ ದೇವ್ರ ನಂಬಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಒಂದ್ ದೇವ್ರ ತೋರಿಸಿ. ಇದೊಂದು ನನಗೆ ಗಿಫ್ಟ್ ಬಂದಿದ್ದು, ಅಂದ್ರೆ ನಾನ್ ದೇವ್ರು ಅಂತ ಇಟ್ಟಿಲ್ಲ, ಡಿಸೈನ್ ಚೆನ್ನಾಗಿದೆ ಅಂತ ಇಟ್ಟಿದೀನಿ. ದಯವಿಟ್ಟು ಬೈಕೋಬೇಡಿ. ನನ್ಗೆ ಯಾಕೋ ನಂಬಿಕೆ ಇಲ್ಲ, ಯಾಕಂದ್ರೆ ನಾನ್ ನಂಬ್ದಾಗೆಲ್ಲ ನಂಗೆ ತುಂಬಾ ಕಷ್ಟ ಬಂತು, ತುಂಬಾ ಪ್ರಾಬ್ಲಮ್ ಆಯ್ತು. ಆದ್ರೆ ಇವಾಗ ಎಲ್ಲ ಬಿಟ್ಟ ಮೇಲೆ ನಾನು ನೆಮ್ಮದಿಯಾಗಿದ್ದೀನಿ.